ಹಲೋ ಎವ್ರಿವನ್, ಏರ್ ಫಾಲ್ ಕಂಟ್ರೋಲ್ ಸೀರೀಸ್ 1. ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಆ್ಯಂಡ್ ಏರ್ ಗ್ರೋತ್ ಆಗೋದಕ್ಕೆ ರೋಸ್ಮೆರಿ ವಾಟರ್ ದಿ ಬೆಸ್ಟ್ ಓಮ್ ರೆಮಿಡೀಸ್ ಅಂತಲೇ ಹೇಳ್ಬೋದು. ವೀಕ್ಲಿ 3 to 4 ಟೈಮ್ಸ್ ಇದನ್ನು ಯೂಸ್ ಮಾಡಿದ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನೀವೇನೇ ಇದ್ರ ಚಮತ್ಕಾರನ ನೋಡ್ತೀರಾ. ರೋಸ್ಮೆರಿ ವಾಟರ್ನ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ಸಿಂಪಲಾಗಿ ಹೇಳ್ತೀನಿ. ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಸ್ಕ್ಲ್ಯಾಪ್ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ಬೇಬಿ ಏರ್ ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ, ಏರ್ ಫಾಲ್ ರೆಡ್ಯೂಸ್ ಆಗೋದನ್ನು ಕಡಿಮೆ ಮಾಡುತ್ತೆ, ಏರು ವೀಕ್ ಆಗಿದ್ರೆ ಅದನ್ನು ಸ್ಟ್ರಾಂಗ್ ಮಾಡುತ್ತೆ. ವಾಟರ್ನ ನೀವು 2 weeks ಯೂಸ್ ಮಾಡಿದ್ರೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಏರ್ ಫಾಲ್ ಎಷ್ಟು ಕಂಟ್ರೋಲ್ ಆಗುತ್ತೆ ಮತ್ತು ಏರ್ ಗ್ರೋತ್ ಆಗೋದನ್ನು ನೀವೇ ನಿಮ್ಮ ಕಣ್ಣಾರ ನೋಡ್ತೀರಾ. ಇದು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಫಸ್ಟು ಸ್ಕ್ಲ್ಯಾಪ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಡೈರೆಕ್ಟಾಗಿ ಸ್ಕ್ಲ್ಯಾಪ್ ಮೇಲೆ ಸ್ಪ್ರೇ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡು ಇದನ್ನ ಇಮಿಡಿಯೇಟ್ಲಿ ನೀವು ವಾಶ್ ಮಾಡಬಾರ್ದು. 1 hour ಇರ್ಬೋದು, ಇಲ್ಲ ಓವರ್ ನೈಟ್ ಇಟ್ಟು ಅದ್ರ ಮಾರ್ನಿಂಗ್ ನೀವು ಸ್ನಾನ ಮಾಡ್ಬೋದು. ನೋಡ್ತಿರ್ಬೋದು ನಾನು ಏರ್ ಫಾಲ್ ಎಷ್ಟಾಗಿದೆ ಅಂತ ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗ್ತಿತ್ತು. ರೋಸ್ಮೆರಿ ವಾಟರ್ ಯೂಸ್ ಮಾಡಿದ್ಮೇಲೆ ಇಷ್ಟು ಏರ್ ಫಾಲ್ ಆಗ್ತಿದೆ.